ಫ್ಯಾಮಿಲಿ ನಾನು ಮುಂಚೆನೆ ಫಸ್ಟಿಗೆ ಅವರು ಹೇಳಿದ್ದಾರೆ ನನ್ನ ಮನೆಯಲ್ಲಿ ಎಂತ ಸಹ ಇಲ್ಲ, ಯಾಕಂದ್ರೆ ಅಪ್ಪ ಮಾಡಿಟ್ಟದು, ನಂಗೆ ಎಂತ ಸಹ ಇಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಸಹ ಇಲ್ಲ, ಯಾಕಂದ್ರೆ ಅದನ್ನ ನೋಡಿ ಹೋದ. ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ನಮಗೆ ಗೊತ್ತಿರ್ತದ, ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ನಮ್ಗೆ ಗೊತ್ತಿರುದಿಲ್ಲ ಅವರಿಗೆ ಉಂಟಾ ಇಲ್ವಾ. ನಾವು ಅದನ್ನಲ್ಲಿ ಕೇಳಲಿಲ್ಲ, ತಮ್ಮ ಸಹ ಯಾರು ಸಹ ಮಾತಾಡ್ಲಿಲ್ಲ. ಹಾಕಿರ್ಬೋದು, ಯಾಕಂದ್ರೆ ನಮ್ಗೆ ಸಹ ಗೊತ್ತಿಲ್ಲ. ನಾನು ಮೊನ್ನೆ ಅಲ್ಲಿ ಅವರು ಮನೆಗೆ ಹೋದಾಗ ನಂಗೆ ಗೊತ್ತಿರೋದು ಇವರು ಬೇಡ ಹೇಳಿದ್ದಾರೆ ಅಂತ. ನಾನು ಅವರಿಗೆ ಸಹ ಕೇಳಿದ್ದೇನೆ, ನಿಮ್ಗೆ ಬೇಡ ಅಂತ ಇದ್ರೆ ಒಂದು ನಮ್ಗೆ ಕಾಲ್ ಮಾಡ್ಬೋದಾ, ನಂಬರ್ ಉಂಟು ಇಷ್ಟು ಜನರದ್ದು, ಅಥವಾ ನನ್ನ ನಂಬರ್ ಸಿಗ್ತದೆ, ಯಾರ ಹತ್ರ ಕೇಳಿಸ ನನ್ನ ನಂಬರ್ ಸಿಗ್ತದೆ, ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ನನ್ನ ಲೆಕ್ಕದ ಅಲ್ಲೇ ತಗೊಂಡು, ಬಟ್ ಏನಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿಗೆ ಬಂದ್ಮೇಲೆ 17th ಇಲ್ಲಿ ಬಂದಿದ್ದಾರೆ, 18th ನಾವು ಇಲ್ಲಿ ಆಟಾಡ್ಲಿಕ್ಕೆ ಹೋಗಿದ್ದೇವೆ ಪಾರ್ಕಿಗೆ, ಆ ನಂತರ 19th ಮದುವೆ ಎಲ್ಲ ಮಾಡ್ಕೊಂಡಿದ್ದೇವೆ. ಆಮೇಲೆ ಪ್ರಾಬ್ಲಮ್ ಆಗೋದು ನಮ್ಗೆ, ನಾವೇನಂತ ಹೇಳ್ಬೇಕು ನಮ್ಗೆ ಸಹ ಗೊತ್ತಿಲ್ಲ ಅಲ್ವಾ. ಇಲ್ಲಿ ಟೆಂಪಲ್, ಕುಕ್ಕುಂದೂರು ಟೆಂಪಲ್ ಮದುವೆ. ಯಾಕಂತ ಹೇಳಿದ್ರೆ ನಾವು ರಿಜಿಸ್ಟರ್ ಮಾಡ್ಕೊಂಡು, ನಾವು ಹೀಗೆ ದಾರೆ ಇದು ಮಾಡ್ಕೊಂಡೆ, ಅಂದ್ರೆ ಅವರೇ ಹೇಳಿದ್ದು ಮಾತ್ರ. ಬಂದಿದ್ದಾರೆ, ಅವರೇ ಹೇಳಿದ್ದು. ಯಾಕಂದ್ರೆ ಸ್ವಲ್ಪ ಮನೆ ಪ್ರಾಬ್ಲಮ್ ಆಗಿದೆ, ನಾವಂದ್ರೆ ಯಾವ್ದಕ್ಕೆ ಸಾರಿ, ನಮ್ಗೆ ಅವರು ಬೇಕು, ಅವರದ್ದು ಮನೆಯವ್ರದ್ದು ನಮ್ಗೆ ವಿಷಯ ಅಗತ್ಯ ಇಲ್ಲ. ಯಾಕಂದ್ರೆ ಅವ್ರು ಬೇಡ ಅಂತ ಹೇಳಿ ಆದ್ಮೇಲೆ ಸಹ ಇವರದ್ದು ಒಂದೇ ಕ್ವಶನ್, ನನ್ನ ಮನೆಯವರು ಬೇಡ ಹೇಳಿದಲ್ಲ, ನಾನು ಹೇಳಲಿಲ್ಲ ಬೇಡ ಅಂತ. ಇವಾಗ ಹಾಸ್ಪಿಟಲ್ ಇಲ್ಲಿ ಅಡ್ಮಿಟ್ ಆದಾಗ ಸಹ ಅವರೊಟ್ಟಿಗೆ ಕರ್ಕೊಂಡು ಹೋಗ್ತಾರಂತ, ಈಗ ನಿಮ್ಮನ್ನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಎಂತ ಮಾಡೋದಕ್ಕೆ ಅವರು, ನಾನು ಹೋಗುದಿಲ್ಲ ಅವರೊಟ್ಟಿಗೆ, ನಂಗೆ ನೀವು ಬೇಕು, ನಂಗೆ ಏನು ಅವರದ್ದು ಹೋಗ್ಲಿಕ್ಕೆ ಭಯ ಆಗ್ತದೆ ಅಂತ ಹೇಳಿದ್ದಾರೆ. ಅದು ರೀಸನ್ ನಮ್ಗೆ ಗೊತ್ತಿಲ್ಲ ಯಾಕೆ ಅಂತ.